50 ಜನ ಕಾಂಗ್ರೆಸ್ ಶಾಸಕರ ಖರೀದಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದೆ. ಒಬ್ಬ ರಾಜಕಾರಣಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತೈತೆ ಅಂದಾಗ ಈ ಥರ ಮಾತುಗಳನ್ನು ಹತಾಶವಾಗಿ ಮಾತಾಡ್ತಾರೆ. ಆಧಾರರಹಿತವಾಗಿರುವಂಥ ಮಾತುಗಳನ್ನಾಡಿ ಅವ್ರ ಮೇಲೆ ಬಂದಿರುವಂಥ ಆಪಾದನೆ ಮತ್ತು ನಡೀತಿರುವಂಥ ತನಿಖೆನ ಬೇರೆ ಕಡೆ ಲಕ್ಷ್ಯ ತಿರುಗಿಸಲು ಈ ಥರ ಮಾತುಗಳು ಬರ್ತಾಯಿದೆ. ಪದೇ ಪದೇ ಅವರ ಕುರ್ಚಿಯ ಬಗ್ಗೆ ನಾನು 3 ವರ್ಷ ಇರ್ತೀನಿ, 5 ವರ್ಷ ಪೂರ್ತಿ ಮಾಡ್ತೇನೆ ಅಂತ ಒಂದು ಸತಿ ಹೇಳೋದು, ಇನ್ನೊಂದು ಸತಿ ಇವ್ನು ಆಯ್ಕೆ ಆದರೆ ನನ್ನ ಕುರ್ಚಿ ಉಳಿತಿದೆ ಎಲ್ಲರೂ ಇಲ್ಲ ಅನ್ನೋದು. ಭಾಳ ಗೊಂದಲದಲ್ಲಿದ್ದಾರೆ ಮತ್ತು ಹತಾಶರಾಗಿ ಥರ ಮಾಡ್ತಾರೆ. ಯಾರೂ ಕೂಡ ಪ್ರಯತ್ನವೂ ಮಾಡ್ತಾಯಿಲ್ಲ. ದಯವಿಟ್ಟು ಅವರು 5 ವರ್ಷ ಪೂರ್ತಿ ಮಾಡಬೇಕು ಅಷ್ಟೇ. ಜನಪರವಾಗಿರುವಂಥ ಆಡಳಿತ ನಡೆಸಿ, ಜನ ವಿರೋಧಿ ಆಡಳಿತ ನಡೆಸಬೇಕು, ಜನ ಸಂಕಷ್ಟಕ್ಕೆ ನುಗ್ಗಬೇಕು. ಮಳೆ ಪ್ರವಾಹ ಬಂದು ರೈತರ ಬೆಳೆ ನಾಶ ಆಗಿದೆ. ಅದನ್ನ ಸಮೀಕ್ಷೆ ಕೂಡ ಮುಗಿತಾ ಇಲ್ಲ. ಸರಿಯಾಗಿ ಒಂದು ಒಳ್ಳೆಯ ರೀತಿಯ ವೈಜ್ಞಾನಿಕವಾದ ಸಮೀಕ್ಷೆನೂ ಕೂಡ ಇಲ್ಲ. ಬಿಕ್ಕಾಬಿಟ್ಟಿಗೆ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ಒಂದು ರೀತಿಯಲ್ಲಿ ಗೊಂದಲದ ಯೂಟರ್ನ್ ಸರ್ಕಾರ ಇದೆ. ಮೊನ್ನೆ ಮುಸಲ್ಮಾನರಿಗೆ 4% ಕಾಂಟ್ರಾಕ್ಟಲ್ ರಿಸರ್ವೇಷನ್ ಬಗ್ಗೆ ಫೈಲೇ ಕ್ರಿಯೇಟ್ ಆಗಿದೆ, ಎಲ್ಲ ಆಗಿದೆ. ಈಗ ನೀವೆಲ್ಲ ಪ್ರೆಸ್ನವ್ರು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಅದಾಗಿಲ್ಲ, ಅದು ಹಿಂತಗುತ್ತವೆ ಅಂತ ಮಾತನಾಡಿ ಮೂಡಾದಲ್ಲಿ ಸೈಟ್ ಹಿಂತುಕೊಟ್ರು. ವಾಲ್ಮೀಕಿಯಲ್ಲಿ ವಾಪಸ್ ದುಡ್ಡು ಹಾಕ್ತೀವಿ, ವಾಫ್ ಕಾಯ್ದೆ ನೋಟಿಸ್ ಕೊಟ್ಟು ವಾಪಸ್ ತಗೊಂಡು, ಕಾಂಟ್ರಾಕ್ಟದ್ದು ಹಾಗೆ 4% ಅಲ್ಪಸಂಖ್ಯಾತರ ಕಾಂಟ್ರಾಕ್ಟು ಕೂಡ ವಾಪಸ್. ಯೂಟರ್ನ್ ಸರ್ಕಾರ, ಆಡಳಿತವೇ ಇಲ್ಲ. ಆಡಳಿತಕ್ಕೆ ಒಂದು ನಾಯಕತ್ವ, ಒಂದು ದಿಕ್ಕು ದಶೆ, ದಿಕ್ಕುಸೂಚಿ ಏನು ಕೂಡ ಕಾಣ್ತಾ ಇಲ್ಲ. ಮತ್ತು ಅಧಿಕಾರಿಗಳು ಕೂಡ ಈ ಸರ್ಕಾರದ ವೈಖರಿಯನ್ನು ನೋಡಿ ಬೇಸತ್ತಿದ್ದಾರೆ. ಎಷ್ಟು ಹಲವಾರು ಸೂಸೈಡ್ ಪ್ರಕರಣಗಳಾದವು. ಆಡಳಿತ ಕುಸಿತೋಗಿದೆ. ಅಧಿಕಾರಿಗಳ ಮೇಲೆ ದೊಡ್ಡ ಪ್ರಮಾಣದ ರಾಜಕೀಯ ಒತ್ತಡ ಆಗ್ತಾಯಿದೆ. ಕಾನೂನು ಬಾಹಿರ ಕ್ರಮಗಳು ಕೈಗೊಳ್ಳೋದಕ್ಕೆ ಪ್ರತಿಯೊಂದು ಇಲಾಖೆಯಲ್ಲಿ ಎಲೆಕ್ಷನ್ ಸೆಂಟರ್ಗಳಿದೆ.